ಯಾವ ಲಗ್ನದಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ, ಹಣ ಹೂಡಿಕೆ ಮಾಡುವ ಸಮಯದಲ್ಲಿ ಲಗ್ನವು ಸ್ಥಿರ ಮತ್ತು ಶುಭವಾಗಿರುವುದು ಅತ್ಯಂತ ಮುಖ್ಯ. ಸ್ಥಿರ ರಾಶಿಯಲ್ಲಿರ್ತಕ್ಕಂತಹ ಲಗ್ನಗಳು, ಈಗ ನಾನು ಆ ಲಗ್ನಗಳನ್ನ ನಾನು ಹೇಳ್ತೀನಿ. ಲಗ್ನ ಬಂದ್ಬಿಟ್ಟು ಡೈಲಿ 2.5 ಗಂಟೆಗೊಮ್ಮೆ ಚೇಂಜ್ ಆಗಿರುತ್ತೆ. ಯಾವ ಮೂಮೆಂಟ್ ಅಲ್ಲಿ ನಾವು ಹೂಡಿಕೆ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಇಲ್ಲಿ ಉತ್ತಮ ಲಗ್ನಗಳು ವೃಷಭ, ಸಿಂಹ, ವೃಶ್ಚಿಕ, ಕುಂಭ ಇವು ಬಹಳ ಬೆಸ್ಟ್ ಲಗ್ನಗಳು. ಈ ಸ್ಥಿರ ಲಗ್ನಗಳಲ್ಲಿ ಹೂಡಿಕೆಗಳು ದೀರ್ಘಕಾಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಿಟ್ಟುಬಿಟ್ರೆ, ಈ ಲಗ್ನಗಳಲ್ಲಿ ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಿಟ್ಟುಬಿಟ್ರೆ ಅದು ಒಳ್ಳೆ ರಿಟರ್ನ್ಸ್ ನ ಕೊಡುತ್ತೆ. ಮತ್ತೆ ಈ ವ್ಯಾಪಾರ ಮತ್ತು ಹಣಕಾಸು ಚಲನವಲನಕ್ಕೆ ಅನುಕೂಲಕರವಾದ ಲಗ್ನಗಳು. ಈ ವ್ಯಾಪಾರ ಮಾಡಕ್ ಹೂಡಿಕೆ ಮಾಡೋದು, ಈಗ ಸಾಲ ಕೊಡೋದು. ಸಾಲ ಯಾಕೆ ಕೊಡ್ತೀವಿ? ಅದು ಒಂದು ಹೂಡಿಕೆ ತಾನೆ, ಬಡ್ಡಿ ರಿಟರ್ನ್ಸ್ ಮಾಡೋಣ ಅಂತಾನೆ ನಾವು ಸಾಲ ಕೊಡೋದು. ಸೊ ಸಾಲ ಕೊಡಕ್ಕೆ, ವ್ಯಾಪಾರ ಉದ್ಯಮಗಳಲ್ಲಿ ನಾವು ಹೂಡಿಕೆಯನ್ನ ಮಾಡೋಕೆ ಮಿಥುನ, ಕನ್ಯಾ, ಧನಸ್ಸು, ಮೀನ ಲಗ್ನಗಳು ಬಹಳ ಉತ್ತಮವಾಗಿರುತ್ತೆ ವೀಕ್ಷಕರೇ.